ಲೆಕ್ಕ ಮಾಡುವ ಅಭ್ಯಾಸ ಇರ್ತದೆ ನೋಡಿ. ಹೀಗೆ ಈ ಥರ ಲೆಕ್ಕ ಮಾಡ್ತಾರೆ. ಹೀಗೆ ಲೆಕ್ಕ ಮಾಡಿದರೆ ನಿಮ್ಮ ಹತ್ರ ಯಾವತ್ತೂ ಕೂಡ ಹಣ ಉಳಿಯುವುದಿಲ್ಲ ನಿಮಗೆ. ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಹಣಕಾಸಿನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಜೊತೆಗೆ ಪರ್ಸ್ನಲ್ಲಿ ಯಾವ ರೀತಿ ಹಣ ಇಡಬೇಕು, ಯಾರಿಗೆ ಯಾವ ರೀತಿ ಹಣ ಕೊಡಬೇಕು, ನಿಮಗೆ ಪೇಮೆಂಟ್ ಬರ್ತದಲ್ವಾ ಅವಾಗ ಅದು ಯಾವ ರೀತಿಯಲ್ಲಿ ನೀವು ಇಟ್ಕೊಂಡ್ರೆ ನಿಮಗೆ ಹಣ ಉಳಿತದೆ ನಿಮ್ಮ ಕೈಯಲ್ಲಿ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿಕೊಡ್ತೇನೆ. ತುಂಬ ಜನ ಕಮೆಂಟ್ ಮಾಡ್ತಾರೆ ಏನಂತ ಹೇಳಿದರೆ, ಅಕ್ಕ ನಮಗೆ ತಿಂಗಳ ಕೊನೆಯಲ್ಲಿ ಹಣವೇ ಉಳಿಯೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ, ಮತ್ತು ಸಾಲ ಜಾಸ್ತಿ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂಥವ್ರಿಗೆ ಏನು ಹೇಳಬೇಕು ಅಂತ ಹೇಳಿದರೆ, ಫಸ್ಟು ನಾವು ಎಷ್ಟು ಹಣ ಬರ್ತದೆ ನೋಡಿ ಅದರಲ್ಲಿ ಆದಷ್ಟು ಸೇವಿಂಗ್ ಮಾಡಲಿಕ್ಕೆ ಕಲಿಬೇಕು ಆಯಿತಾ. ನಮಗೆ ಎಷ್ಟೇ ಹಣ ಬರಲಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಉಳಿತಾಯ ಮಾಡಲಿಕ್ಕೆ ಕಲಿತರೆ ಆವಾಗ ನಮಗೆ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ. ಅದರ ಮೇಲೂ ಹಣಕಾಸಿನ ಸಮಸ್ಯೆ ಬಂದಿದೆ ಅಂತ ಹೇಳಿದರೆ ಕೆಲವು ಮನುಷ್ಯರ ಕೆಟ್ಟ ಕಣ್ಣಿನ ದೃಷ್ಟಿ ಇರ್ತದೆ. ಅಂದರೆ ಇವಾಗ ನಿಮಗೆ ಒಳ್ಳೆ ಕೆಲಸ ಇರುತ್ತೆ, ಒಳ್ಳೆ ಸಂಪಾದನೆ ಇರ್ತದೆ, ಯಾರಿಗೂ ಒಬ್ಬರಿಗೆ ನಿಮ್ಮನ್ನು ನೋಡಿದರೆ ಆಗುವುದಿಲ್ಲ ಇರಬೇಕು. ಅಂದರೆ ಇವಾಗ ಸಂಬಂಧದಲ್ಲಿ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಇರ್ಬೋದು, ಯಾರೇ ಬೇಕಾದರೂ ಆಗಿರ್ಬೋದು ಆಯಿತಾ. ಕೆಟ್ಟ ಕಣ್ಣಿನ ದೃಷ್ಟಿ ಅವರೇ ಹಾಕಬೇಕು ಇವರೇ ಹಾಕಬೇಕು ಅಂತ ಹೇಳ್ಕೊಂಡಿಲ್ಲ, ಯಾರು ಬೇಕಾದರೆ ಹಾಕ್ಬೋದು. ಒಂದು ಸಲ ದೃಷ್ಟಿ ಹಾಕಿದ್ರೆ ಅವರು ಇವಾಗ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಒಂದು ಸಲ ಹೇಳಿದರೆ ಸಾಕಾಗ್ತದೆ. ಅವರದ್ದು ಬಾಯಲ್ಲಿ ಮಾತು ಬರ್ತದೆ ನೋಡಿ, ಆ ಮಾತೇ ನಿಮಗೆ ಹಣದ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ನೀವು ಎಷ್ಟು ಚಂದ ಸಂಪಾದನೆ ಮಾಡಿ ಎಷ್ಟೇ ಸೇವಿಂಗ್ ಮಾಡ್ತಾ ಇದ್ರೂ ಕೂಡ ಅವರ ಒಂದು ಮಾತು ಅಥವಾ ಒಂದು ಕಣ್ಣಿನ ನೋಟದಿಂದ ಉಂಟಲ್ಲ ನಿಮಗೆ ಹಣ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬೇರೆಯವ್ರ ಹತ್ರ ಸಾಲ ತೆಗೆದುಕೊಳ್ಳುವ ಪರಿಸ್ಥಿತಿ ಕೂಡ ಬರ್ತದೆ. ಅಂಥವ್ರು ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಹಣಕಾಸಿನ ಸಮಸ್ಯೆ ಉಂಟು ಅಂತ ಹೇಳಿದವರು ನಾನು ಇವತ್ತು ಹೇಳಿಕೊಡ್ತೇನೆ ನೋಡಿ. ಒಂದು ಫಸ್ಟು ಆ ವಿಧಾನವನ್ನು ಇವತ್ತು ಇಲ್ಲದಿದ್ದರೆ ನಾಳೆ ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಹಣಕಾಸಿನ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಎರಡನೇದು ಪರ್ಸಲ್ಲಿ ನಾನು ಯಾವ ರೀತಿ ಹಣ ಇಡಬೇಕು ಅಂತ ನೆಕ್ಸ್ಟ್ ಹೇಳ್ತೇನೆ. ಫಸ್ಟು ನಾನು ಹಣಕಾಸಿನ ಸಮಸ್ಯೆ, ನಿಮಗೆ ಹಣ ಯಾವತ್ತು ನಿಮ್ಮ ಹತ್ರ ಉಳಿಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ. ಅದು ಇವತ್ತು ರಾತ್ರಿ ಅಥವಾ ನಾಳೆ ರಾತ್ರಿ ಮಾಡಿ, ಮತ್ತು ಬೇರೆ ದಿನ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇದಕ್ಕೆ ಹುಣ್ಣಿಮೆ ತುಂಬ ಒಳ್ಳೆಯದು ಆಯಿತಾ. ಆದ್ದರಿಂದ ನೋಡಿ ನಾನು ಇವಾಗ ಹೇಳ್ತಾ ಇದ್ದೇನೆ ನೋಡಿ ತಂತ್ರ, ಅದನ್ನು ತುಂಬ ಜನ ಮಾಡಿದ್ದಾರೆ, ತುಂಬ ಜನ ಮಾಡಿ ಒಳ್ಳೆಯದಾಗಿದೆ ಅವರಿಗೆ. ನಾನೇ ತುಂಬ ಸಲ ವಿಡಿಯೋದಲ್ಲಿ ಹೇಳಿದ್ದೇನೆ ಈ ಥರ ನಿಮಗೆ ಹಣಕಾಸಿನ ಸಮಸ್ಯೆ ತುಂಬ ಉಂಟು ಅಂತ ಹೇಳಿದರೆ ನಾನು ಈಗ ಹೇಳ್ತೇನೆ ನೋಡಿ ಆ ರೀತಿಯಲ್ಲಿ ಮಾಡಿ ಅಂತ ಹೇಳ್ಕೊಂಡು. ಕೆಲವರು ಏನು ಮಾಡ್ತಾರೆ, ವಿಡಿಯೋ ನೋಡ್ತಾರೆ ಆಮೇಲೆ ನೆಗ್ಲೆಕ್ಟ್ ಮಾಡ್ತಾರೆ, ಮತ್ತು ನಾನು ಹೇಳಿದ ಸಮಯದಲ್ಲಿ ಕೂಡ ಮಾಡೋದಿಲ್ಲ. ಒಟ್ಟರಾಶಿ ಅವರಿಗೆ ಯಾವಾಗ ಪುರ್ಸೊತ್ತಾಗ್ತದೆ ನೋಡಿ ಹಾಗೆ ಮಾಡ್ತಾರೆ. ಆ ಥರ ಎಲ್ಲ ಮಾಡಿದರೆ ಪ್ರಯೋಜನ ಇಲ್ಲ. ನಾನು ಇವಾಗ ಹೇಳ್ತಿದ್ದೆ ನೋಡಿ, ಈ ತಂತ್ರವನ್ನು ನೀವು ಸೂರ್ಯ ಅಸ್ತ ಆದ ನಂತರ ನಿಮಗೆ ಚಂದ್ರ ಆಯಿತಾ, ಚಂದ್ರ ಉದಯ ಆಗುತ್ತಲ್ವ ಆ ಟೈಮಲ್ಲಿ ನೀವು ಇದನ್ನು ಮಾಡಬೇಕು. ಬಿಟ್ಟರೆ ನಿಮಗೆ ಪುರ್ಸೋದಾಗದಾಗ ಮಾಡ್ತೀರಿ ಅಂತ ಹೇಳ್ಕೊಂಡು ಹೇಳಿದರೆ ಇದರದ್ದು ಕೆಲಸ ನಡೆಯುವುದಿಲ್ಲ. ಯಾಕೆ ಹೀಗೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ನಮಗೆ ಫ್ರೀ ಇದ್ದಾಗೆಲ್ಲ ದೇವರು ಸಿಗೋದಿಲ್ಲ ಆಯಿತಾ. ಹಾಗೆ ಸಿಗೋದಾದರೆ ತುಂಬ ನಾವು ಕೋಟ್ಯಾಧೀಶರಾಗಿರ್ತಿದ್ವಿ. ದೇವರಿಗೆ ಯಾವ ಟೈಮಲ್ಲಿ ಫ್ರೀ ಇರ್ತಾರೆ ನೋಡಿ ಆ ಟೈಮಲ್ಲಿ ನಾವು ದೇವರ ಹತ್ರ ಕೇಳ್ಕೋಬೇಕು. ಆದ್ದರಿಂದ ನೀವು ಯಾವ ಸಮಯದಲ್ಲಿ ಕೇಳಲಿಕ್ಕೆ ಹೋಗ್ಬೇಡಿ. ನಿಮಗೆ ದೇವರ ಹತ್ರ ನಿಮಗೆ ಕೇಳಿದ್ದು ಆಸೆ ಈಡೇರಬೇಕಾಗಿದ್ರೆ ನೀವು ಒಂದೇ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ 3:15 ನಂತರ ಆಯಿತಾ, 6 ಗಂಟೆಯ ಒಳಗೆ, ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ, ಇವಾಗ ಬೇಗ ಸೂರ್ಯ ಉದಯ ಆಗ್ತಾನೆ, 5 ಗಂಟೆಯ ಒಳಗಡೆ ನೀವು ಕೇಳ್ಕೊಂಡಿದ್ರೆ ಆಗ್ತದೆ. ಮತ್ತು ಗೋಧೂಳಿ ಸಮಯದಲ್ಲಿ ಕೂಡ ಆಗ್ತದೆ. ಅಂದರೆ ಸಂಜೆ ಗೋವು ಮನೆ ಒಳಗಡೆ ಬರ್ತದೆ ನೋಡಿ, ಅಂದರೆ ಮಹಾಲಕ್ಷ್ಮಿ ಮನೆ ಒಳಗಡೆ ಬರ್ತಾಳೆ. ಆ ಸಮಯದಲ್ಲಿ ನೀವು ದೇವರ ಹತ್ರ ಏನಾದರೂ ಕೇಳ್ಕೊಂಡ್ರೂ ಕೂಡ ಆಗ್ತದೆ. ಅದರ ಜೊತೆಗೆ ಏನಂತ ಹೇಳಿದರೆ, ನೀವು ಈ ಹುಣ್ಣಿಮೆ ದಿವಸ ತಂತ್ರ ಮಾಡಿದರೂ ಕೂಡ ನಿಮ್ಮ ಆಸೆ ನೆರವೇರ್ತದೆ. ಆದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾರ ಹತ್ರ ನಿಮ್ಮದು ರಿಲೇಟಿವ್ ಆಗಲಿ ಫ್ರೆಂಡ್ಸ್ ಆಗಲಿ ಯಾರ ಹತ್ರ ಕೂಡ ನಾನು ಈ ಥರ ದೇವ್ರ ಹತ್ರ ಬೇಡ್ಕೊಂಡಿದ್ದೇನೆ ನನಗೆ ಆಗಲಿ ಅಂತ ಹೇಳ್ಕೊಂಡು ಯಾರ ಹತ್ರ ಕೂಡ ಹೇಳಲಿಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದರೆ ನಿಮಗೆ ಒಳ್ಳೇದಾಗಲಿ ಅಂತ ಯಾರು ಕೂಡ ಎಣಿಸೋದಿಲ್ಲ, ಎಲ್ಲರೂ ಹಾಳಾಗಲಿ ಅಂತ ಹೇಳ್ಕೊಂಡೇ ಎಣಿಸ್ಕೊಳ್ಳೋದು. ಸುಮ್ಮನೆ ಬಾಯಲ್ಲಿ ಹೇಳ್ಬೋದು ಒಳ್ಳೇದಾಗಲಿ ನಿಮಗೆ ನೀವು ಮುಂದೆ ಬನ್ನಿ ಅಂತ ಹೇಳ್ಕೊಂಡು ಬಾಯಲ್ಲಿ ಹೇಳ್ಬೋದು, ಬಿಟ್ಟರೆ ಅವರು ಮನಸ್ಸಿಂದ ಯಾರು ಕೂಡ ಹೇಳೋದಿಲ್ಲ. ಆ ಕಾರಣಕ್ಕೆ ನಿಮ್ಮ ಆಸೆ ನೆರವೇರುವ ತನಕ ಯಾವ ಕಾರಣಕ್ಕೂ ಕೂಡ ಯಾರ ಹತ್ರನೂ ಯಾವ ವಿಷಯವನ್ನು ಕೂಡ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ನಾನು ಕೂಡ ತುಂಬ ಸಲ ಹೇಳ್ಕೊಂಡು ನನ್ನ ಆಸೆ ಹಾಗೆ ಈಡೇರದೆ ಹಾಗೆ ಬಿದ್ದಿದೆ. ಆ ಕಾರಣಕ್ಕೆ ಹೇಳಿದ್ದು ನೀವು ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ. ಇವಾಗ ಯಾವ ತಂತ್ರ ಮಾಡಬೇಕು ಅಂತ ಹೇಳಿದರೆ ನೋಡಿ, ಒಂದು ಪಲಾವ್ ಎಲೆ ತಗೊಳ್ಳಿ ಆಯಿತಾ. ಈ ತಂತ್ರ ಮಾಡಲಿಕ್ಕೆ ಪಲಾವ್ ಎಲೆ ಬೇಕು. ಪಲಾವ್ ಎಲೆಯಿಂದ ಏನಾಗುತ್ತೆ ಅಂತ ಹೇಳಿದರೆ ನಾವು ಹಣವನ್ನು ಆಕರ್ಷಣೆ ಮಾಡಲಿಕ್ಕೆ ಆಗ್ತದೆ ಆಯಿತಾ. ಪಲಾವ್ ಎಲೆಗೆ ಅಷ್ಟು ಶಕ್ತಿ ಉಂಟು ಆಯಿತಾ. ಬಿರಿಯಾನಿ ಎಲೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಪಲಾವ್ ಎಲೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಯಾವುದಾದ್ರೂ ಹೆಸರಿಂದ ಬೇಕಾದರೆ ಕರೀರಿ. ನೀವು ಬಿರಿಯಾನಿ ಮಾಡುವಾಗ ಅಥವಾ ಪಲಾವ್ ಮಾಡುವಾಗೆಲ್ಲ ಹಾಕ್ತೀರ ನೋಡಿ, ಅದೇ ಎಲೆಯನ್ನು ಪಲಾವ್ ಎಲೆ ಅಂತ ಹೇಳ್ಕೊಂಡು ನಾವು ಹೇಳ್ತೇವೆ. ಅಂದರೆ ನಮ್ಮ ಕಡೆ ಎಲ್ಲ ಪಲಾವ್ ಎಲೆ ಅಂತ ಹೇಳ್ಕೊಂಡು ಹೇಳ್ತೇವೆ. ಒಬ್ಬೊಬ್ಬರು ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರಿಂದ ಕರಿಬೋದು ಆಯಿತಾ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಇವತ್ತು ಸಾಯಂಕಾಲ ಅಥವಾ ನಾಳೆ ಸಾಯಂಕಾಲ ಅಂದರೆ ಇದು ಹುಣ್ಣಿಮೆಯ ದಿನ ಆಯಿತಾ. ಹುಣ್ಣಿಮೆ ದಿನ ಏನು ಮಾಡಬೇಕು ಅಂತ ಹೇಳಿದರೆ, ಇದರಲ್ಲಿ ನಿಮ್ಮ ಮನಸ್ಸಿನ ಆಸೆಯನ್ನು ಆಯಿತಾ
ಮನಸ್ಸಿನ ಆಸೆ. ನಿಮ್ಗೆ ಈಗ ಹಣಕಾಸಿನ ಸಮಸ್ಯೆ ಉಂಟಾ, ನಿಮಗೆ ಕೆಲಸ ಸಿಗಬೇಕಾ, ಕೆಲಸ ಸಿಕ್ಕಿದ್ರೆ ಮಾತ್ರ ಅಲ್ವಾ ಹಣ ಸಿಗೋದು. ಕೆಲಸವೇ ಮಾಡದೆ ಮನೆಯಲ್ಲಿ ಕೂತ್ರೆ ಹೇಗೆ ಹಣ ಬರ್ತದೆ? ಅದಕ್ಕೆ ನಿಮಗೆ ಕೆಲಸ ಇಲ್ಲ ಅಂತ ಹೇಳಿದರೆ ನಿಮಗೆ ಕೆಲಸ ಸಿಗಲಿಕ್ಕೆ ಬೇಡ್ಕೊಳ್ಳಿ. ನಿಮಗೆ ಆಮೇಲೆ ಕೆಲಸ ಸಿಕ್ಕಿ ಕೂಡ ಹಣ ನಿಮ್ಮ ಹತ್ರ ಉಳಿಯುತ್ತಿಲ್ಲ ಅಂತ ಹೇಳಿದರೆ ಹಣಕಾಸಿನ ಸಮಸ್ಯೆ ಬಗ್ಗೆ ಬೇಡ್ಕೊಳ್ಳಿ. ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ, ಈಗ ಹಣದ ಅಭಿವೃದ್ಧಿ ಅಂತ ಹೇಳ್ಕೊಂಡು ಬರ್ತಿದ್ದೇನೆ ನೋಡಿ ಇಲ್ಲಿ. ನೋಡಿ ನಾನಿಲ್ಲಿ ಹಣದ ಅಭಿವೃದ್ಧಿ ಅಂತ ಹೇಳ್ಕೊಂಡು ಬರ್ತಿದ್ದೇನೆ. ನಾನಿಲ್ಲಿ ಬ್ಲೂ ಇಂಕಲ್ಲಿ ಬರೆದಿದ್ದು, ನಿಮಗೆ ಅದು ನೋಡುವಾಗ ಬ್ಲ್ಯಾಕ್ ಥರ ಕಾಣಿಸ್ತದೆ. ಆದಷ್ಟು ನೀವು ಬ್ಲೂ ಇಲ್ದಿದ್ರೆ ಗ್ರೀನ್ ಕಲರಲ್ಲಿ ಬರೀರಿ ಆಯಿತಾ. ನಿಮಗೆ ಬ್ಲೂ ಅಥವಾ ಗ್ರೀನ್ ಇಂಕ್ದು ಪೆನ್ ಸಿಗ್ತದೆ ಆಯಿತಾ. ಬ್ಲ್ಯಾಕಲ್ಲಿ ಬರೀಲಿಕ್ಕೆ ಹೋಗ್ಬೇಡಿ, ಇದು ಬ್ಲ್ಯಾಕ್ ಥರ ಕಾಣಿಸ್ತದೆ. ನಾನು ಬ್ಲೂನಲ್ಲಿ ಬರೆದಿರೋದು. ನಿಮಗೆ ಯಾವ ಪ್ರಾಬ್ಲಮ್ ಉಂಟು ನೋಡಿ ಆ ಪ್ರಾಬ್ಲಮ್ ಬಗ್ಗೆ ಬರ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಮಣ್ಣಿನ ಪಾತ್ರೆ ತಗೊಳ್ಳಿ. ಮಣ್ಣಿನ ಪಾತ್ರೆ ಅಂತಲೇ ಬೇಕಂತ ಇಲ್ಲ, ನೀವು ಹಿತ್ತಾಳೆ ಅಥವಾ ತಾಮ್ರದ್ದು ಬೇಕಾದರೆ ಬಳಸ್ಬೋದು, ನಿಮ್ಮ ಇಷ್ಟ. ನಿಮ್ಮ ಹತ್ರ ಯಾವುದು ಉಂಟು ನೋಡಿ ಅದು ಆಯಿತಾ. ಇಲ್ಲದಿದ್ದರೆ ದೊಡ್ಡ ಹಣತೆ ಅಂದರೆ ಮಣ್ಣಿನ ಹಣತೆ ಬೇಕಾದರೆ ತೊಗೊಳ್ಬೋದು. ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಇದನ್ನು ಸುಡಲಿಕ್ಕೆ ಉಂಟು ಆಯಿತಾ. ನೀವು ದೇವ್ರ ಹತ್ರ ಬೇಡ್ಕೊಂಡು ನಿಮಗೆ ಹಣದ ಪ್ರಾಬ್ಲಮ್ ಉಂಟಲ್ಲ, ಅಥವಾ ನಿಮಗೆ ಹಣ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಕೊಂಡು ಉಂಟಲ್ಲ ಅಂತ ಏನು ಮಾಡಬೇಕು ಅಂತ ಹೇಳಿದ್ರೆ, ಮನಸ್ಸಿನಲ್ಲಿ ನೀವು ಏನು ಬರೆದಿದ್ದೀರ ನೋಡಿ ಇದರಲ್ಲಿ, ಅದನ್ನು ಎಣಿಸ್ಕೊಂಡು ಇದನ್ನು ಸುಡಬೇಕು ನೋಡಿ. ನಾನು ಇದನ್ನು ಸುಡ್ತಾ ಇದ್ದೇನೆ ನೋಡಿ. ನನಗೆ ಹಣದ ಅಭಿವೃದ್ಧಿ ಆಗಬೇಕು, ಆ ಕಾರಣಕ್ಕೆ ನಾನು ಇದನ್ನು ಸುಡ್ತಾ ಇದ್ದೇನೆ ನೋಡಿ. ಪೂರ್ತಿಯಾಗಿ ಸುಟ್ಟು ಹೋಗಬೇಕು. ಇದು ಪಲಾವ್ ಎಲೆ ಸ್ವಲ್ಪ ಕೂಡ ಉಳಿಬಾರ್ದು. ನೋಡಿ ಇವಾಗ ಪೂರ್ತಿಯಾಗಿ ಪಲಾವ್ ಎಲೆ ಸುಟ್ಟಿದೆ ಆಯಿತಾ. ನಮ್ಮ ಆಸೆಯನ್ನು ನಾವು ಹೇಳ್ಕೊಂಡು ಇದನ್ನು ಸುಟ್ಟಿದ್ದೇವಲ್ಲ. ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ, ಇದು ಎಲೆ ಈಗ ಪಲಾವ್ ಎಲೆ ಪೂರ್ಣವಾಗಿ ಸುಟ್ಟಿದೆ. ಇದರಲ್ಲಿ ಸ್ವಲ್ಪ ಅಂದರೆ ಈ ಕೆಂಪು ಕೆಂಡ ಎಲ್ಲ ಇರ್ತದೆ ನೋಡಿ, ಅದು ಹೋಗುವ ತನಕ ಕಾದು ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ಹಿಡ್ಕೊಂಡು ನೀವು ಮನೆಯಿಂದ ಹೊರಗಡೆ ಹೋಗಬೇಕು. ಮಳೆ ಒಂದು ವೇಳೆ ಬರ್ತಾ ಇದ್ರೆ ಉಂಟಲ್ಲ, ಮಳೆ ಬರ್ತಾ ಉಂಟು, ನಮಗೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ನಿಮ್ಮ ಮನೆಯ ಹೊಸ್ತಿಲಿನ ಆಚೆ ನಿಮ್ಮ ಮನೆ ಉಂಟಲ್ಲ, ಅಂದರೆ ಮೇನ್ ಡೋರ್ ಉಂಟಲ್ಲ, ಅದರಿಂದ ಆಚೆ ಹೋದರೆ ಹೋಗಿಬೇಕಾದ್ರೆ ನೀವು ಹೇಳ್ಕೊಳ್ಬೋದು. ಮನೆ ಹೊರಗಡೆ ಹೋಗ್ಬೇಕಂತ ಹೇಳ್ಕೊಂಡು ಇಲ್ಲ ಆಯ್ತಾ. ಅಂದರೆ ಮಳೆ ಸಮಸ್ಯೆ, ಈಗ ಮಳೆಗಾಲ ಆಗಿರೋ ಕಾರಣಕ್ಕೆ ಏನು ಮಾಡಬೇಕು ಅಂದರೆ, ನೀವು ಯೂನಿವರ್ಸ್ ಹತ್ರ ಕೇಳ್ಕೋಬೇಕು ಆಯಿತಾ. ನಿಮ್ಮ ಮನಸ್ಸಿನಲ್ಲಿ ಏನು ಆಸೆ ಇದ್ದರೂ ಕೂಡ ನೀವು ಯೂನಿವರ್ಸ್ ಹತ್ರ ಕೇಳ್ಕೊಂಡ್ರೆ ಉಂಟಲ್ಲ, ನಿಮಗೆ 100% ಆ ಆಸೆ ನೆರವೇರ್ತದೆ. ಇದು 100% ನೆರವೇರ್ತದೆ ಆಯಿತಾ. ನಿಮಗೆ ಯಾವ ಆಸೆ ಇದ್ರೂ ಕೂಡ ಬೇಡ್ಕೊಂಡ್ರೆ, ಆದರೆ ನಿಮ್ಮ ಮನಸ್ಸಿನಲ್ಲಿ ಉಂಟಲ್ಲ ಯಾವತ್ತೂ ಇರಬೇಕು, ನಾನು ಈ ಥರ ನಾನು ದೇವರ ಹತ್ರ ಬೇಡ್ಕೊಂಡಿದ್ದೇನೆ, ದೇವರು ನನಗೆ ಖಂಡಿತ ಕೊಡ್ತಾನೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ಇರಬೇಕು. ಬಿಟ್ಟರೆ ಕೊಡ್ತಾನೋ ಬಿಡ್ತಾನೋ ದೇವರು, ಆಗುತ್ತೋ ಇಲ್ವೋ ಆ ಥರ ನೀವು ಅನುಮಾನ ಪಡಲಿಕ್ಕಿಲ್ಲ. 100ಗೆ 100% ನೀವು ಎಣಿಸಿದ ಆಸೆ ನೆರವೇರ್ತದೆ ಅಂತ ಹೇಳ್ಕೊಂಡು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ಮನೆಯಿಂದ ಹೊರಗಡೆ ಆಯಿತಾ. ನಿಮಗೆ ಅಂದರೆ ಮಳೆ ಇಲ್ಲ ಅಂದರೆ ನೀವು ಚಂದ್ರನನ್ನು, ಅಂದರೆ ಮೋಡ ಇಲ್ಲ ಅಂತ ಹೇಳಿದರೆ ಚಂದ್ರನನ್ನು ನೋಡಿಕೊಂಡು ಬೇಕಾದರೆ ಮಾಡ್ಬೋದು. ಮಳೆ ಬರ್ತಾ ಇದೆ ಅಂತ ಹೇಳಿದ್ರೆ ಮನೆಯಿಂದ ಹೊಸ್ತಿಲಿಂದ ಹೊರಗಡೆ ಹೋಗಿ ಇದನ್ನು ಗಾಳಿಯಲ್ಲಿ ಊದಿ ಬಿಡಬೇಕು. ಇದು ಊದಿದ ನಂತರ ಏನಾಗುತ್ತೆ ಅಂತ ಹೇಳಿದರೆ, ಇದು ಹೋಗ್ತದೆ ನೋಡಿ, ಅಂದರೆ ಇದರಲ್ಲಿರುವ ಇದೆಲ್ಲ ಹೋಗ್ತದೆ ನೋಡಿ. ಆವಾಗ ಆ ಸಂದೇಶವನ್ನು ನೀವು ಏನು ಬರ್ತೀರ ನೋಡಿ, ಅದನ್ನು ದೇವರಿಗೆ ಯೂನಿವರ್ಸ್ ಕಳಿಸ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣದಿಂದ ಇದೊಂದು ಕೆಲಸ ನೀವು ಖಂಡಿತ ಮಾಡಿ, ಇದರಿಂದ 100% ನಿಮಗೆ ನೆರವೇರ್ತದೆ. ನಿಮ್ಮ ಮನಸ್ಸಿನಲ್ಲಿ ಅದು ಆಗುತ್ತೆ ಅಂತ ಹೇಳ್ಕೊಂಡು ಕೂಡ ನಿಮ್ಮ ಭಾವನೆ ಇರಬೇಕು ಆಯಿತಾ. ಖಂಡಿತ ಆಗ್ತದೆ, ನಾನು ಎಣಿಸಿದ ಕೆಲಸ ಖಂಡಿತ 1 ತಿಂಗಳಲ್ಲೇ ಆಗ್ತದೆ ಅಂತ ಹೇಳ್ಕೊಂಡು ನೀವು ಎಣಿಸ್ತಾ ಹೋದರೆ ಉಂಟಲ್ಲ 100% ಆಗ್ತದೆ. ಇದಕ್ಕೆ ತುಂಬ ಮೆಸೇಜ್ ಬಂದಿದೆ, ನನಗೆ ತುಂಬ ಕಮೆಂಟ್ ಬಂದಿದೆ, ಇದನ್ನು ಮಾಡಿದ ನಂತರ ನನಗೆ ಒಳ್ಳೆಯದಾಗಿದೆ ಅಂತ ಹೇಳ್ಕೊಂಡು ತುಂಬ ಜನ ಹೊಸಬರು ಎಲ್ಲ ಬಂದಿದ್ದಾರಲ್ಲ, ಅಂದರೆ ನನ್ನ ಫ್ಯಾಮಿಲಿಗೆ ಜಾಯ್ನ್ ಆಗಿದ್ದೀರಲ್ಲ, ಯೂಟ್ಯೂಬ್ ಫ್ಯಾಮಿಲಿಗೆ, ಅವರಿಗೆಲ್ಲ ಕೆಲವರಿಗೆ ಗೊತ್ತಿಲ್ಲಲ್ಲ, ಅವರೆಲ್ಲ ಮಾಡಿ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಇವಾಗ 2ನೇದು, ಪರ್ಸಲ್ಲಿ ಯಾವ ರೀತಿ ಹಣ ಇಟ್ಕೊಂಡ್ರೆ ನಮ್ಮ ಹಣ ಉಳಿತದೆ ಅಂತ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬ ಜನರಿಗೆ ಉಂಟಲ್ಲ ಪರ್ಸಲ್ಲಿ ಯಾವ ರೀತಿ ಹಣ ಇಟ್ಕೊಳ್ಳಿಕ್ಕೆ ಅಂತ ಹೇಳ್ಕೊಂಡು ಗೊತ್ತಿರೋದಿಲ್ಲ. ಆ ಕಾರಣದಿಂದ ನಿಮಗೆ ಬೇಗ ಹಣ ಖಾಲಿಯಾಗಿ ಹೋಗ್ತದೆ. ನೀವೇನು ಮಾಡಿ ಅಂತ ಹೇಳಿದ್ರೆ, ನಿಮಗೆ ಎಷ್ಟೇ ಹಣ ಬರಲಿ ಆಯಿತಾ, ನಿಮಗೆ ಹಣ ಬರೋದು ನೀವೇನು ಮಾಡಬೇಕು ಅಂತ ಹೇಳಿದರೆ, ಇವಾಗ ನಿಮಗೆ ಸ್ಯಾಲ್ರಿ ಬಂತು, ಪ್ರತಿ ತಿಂಗಳು ಸಂಬಳ ಬರ್ತಲ್ಲ, ಸಂಬಳ ಬಂದಾಗ ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟು ಒಂದು ಲೆಕ್ಕ ಬರೆದಿಟ್ಕೊಳ್ಳಿ. ನಿಮಗೆ ತಿಂಗಳಿಗೆ ಎಷ್ಟು ಸಂಬಳ ಉಂಟು, ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗ್ತದೆ ಆಯಿತಾ. ಆಮೇಲೆ ನಿಮ್ಮ ಕೈಯಲ್ಲಿ ಎಷ್ಟು ಉಳಿತದೆ ಅಂತ ಹೇಳ್ಕೊಂಡು ಲೆಕ್ಕ ಹಾಕಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಒಂದು ಪರ್ಫೆಕ್ಟ್ ಗೊತ್ತಾಗುತ್ತೆ, ಇಷ್ಟು ನನಗೆ ಸಂಬಳ ಉಂಟು, ಇಷ್ಟು ನನಗೆ ತಿಂಗಳಿಗೆ ಉಳಿತದೆ ಅಂತ, ಬೇರೆಯವರಿಗೆ ಕೊಟ್ಟು ಇಷ್ಟು ಉಳಿತದೆ ಅಂತ ಗೊತ್ತಾಗ್ತದಲ್ಲ. ಆವಾಗ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಸಂಬಳ ಸಿಕ್ಕಿದ್ದು ಹಣವನ್ನು 2 ಡಿವೈಡ್ ಮಾಡಬೇಕು ಆಯಿತಾ. ಅಂದರೆ 2 ಭಾಗ ಮಾಡಬೇಕು, ಇದು ಬೇರೆಯವರಿಗೆ ಕೊಡಲಿಕ್ಕೆ, ಇದು ನನಗೆ ಕೊಡಲಿಕ್ಕೆ ಅಂತ. ನೀವು ಬೇರೆಯವರಿಗೆ ಕೊಡಲಿಕ್ಕೆ ಇರುವ ಹಣವನ್ನು ಉಂಟಲ್ಲ, ಹಣವನ್ನು ಈ ರೀತಿಯಲ್ಲಿ ಇರಬೇಕು ನೋಡಿ, ಹೀಗೆ. ಈಗ ಬೇರೆಯವರಿಗೆ ಇದು ಕೊಡಲಿಕ್ಕೆ ಅಂತ ಹೇಳ್ಕೊಂಡು ಹೇಳುವ, ಈ ಹಣವನ್ನು ಬೇರೆಯವರಿಗೆ ಕೊಡಲಿಕ್ಕೆ, ನನಗೆ ಯೂಸ್ಗೆ ಅಲ್ಲ, ಅಂದರೆ ಮನೆ ಬಾಡಿಗೆ
ರೇಷನ್ಗೆ, ಅಂದರೆ ಬೇರೆ ಬೇರೆ ಖರ್ಚು, ಸ್ಕೂಲ್ ಫೀಸು ಅದು ಇದು ಅಂತ ಹೇಳ್ಕೊಂಡಿರುತ್ತಲ್ಲ, ಅದಕ್ಕೆಲ್ಲ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಇದನ್ನು ಈ ರೀತಿಯಲ್ಲಿ ಪರ್ಸಲ್ಲಿ ನೋಡಿ, ಪರ್ಸಲ್ಲಿ ಹೀಗೆ ಇಟ್ಕೊಳ್ಳಿಕ್ಕೆ ನೋಡಿ, ಈ ರೀತಿಯಲ್ಲಿ ಬೇರೆಯವರಿಗೆ ಕೊಡೋದನ್ನು ಈ ರೀತಿಯಲ್ಲಿ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಅದು ಬೇರೆಯವರಿಗೆ ಕೊಡಲಿಕ್ಕಲ್ಲ, ಅದ್ರದ್ದು ಬಗ್ಗೆ ಟೆನ್ಷನ್ ಬೇಡ. ಇವಾಗ ನಿಮಗೆ ಹಣ ಬೇಕು ಅಂದರೆ ನಿಮ್ಮದು ಹಣ ಉಳಿತಾಯ ಆಗಬೇಕು ಆಯಿತಾ, ಖರ್ಚಾಗಿ ಹೋಗಬಾರ್ದು ಅಂತ ಹೇಳಿದರೆ ನೀವು ಯಾವ ಕಾರಣಕ್ಕೂ ಹೀಗೆ ಇಟ್ಟರೆ ಉಂಟಲ್ಲ, ನಿಮಗೆ ಕೆಲವರಿಗೆ ಅಭ್ಯಾಸ, ತುಂಬ ಜನರು ನಾನು ನೋಡಿದ್ದೇನೆ ಪರ್ಸಲ್ಲಿ ಹೀಗೆ ಹಣ ಇಟ್ಕೊಳ್ಳೋದು, ಆವಾಗ ಖರ್ಚಾಗ್ತಾ ಹೋಗ್ತದೆ. ನೀವು ಏನು ಮಾಡಿ ಅಂತ ಹೇಳಿದರೆ, ನೀವು ನಿಮ್ಮ ಮುಖಕ್ಕೆ ಆಯಿತಾ, ನಿಮ್ಮ ಕಡೆಗೆ ಇದನ್ನು ಫೋಲ್ಡ್ ಮಾಡಿ, ಹೀಗೆ ಹಣವನ್ನು, ಸಂಬಳವನ್ನು ನಿಮಗೆ ಅಂತ ಹೇಳ್ಕೊಂಡು ಇಟ್ಟಿದ್ದ ಹಣವನ್ನು ಈ ರೀತಿಯಲ್ಲಿ ಫೋಲ್ಡ್ ಮಾಡಿ, ಆಮೇಲೆ ಆ ಪರ್ಸಲ್ಲಿ ಇಡುವಾಗ ಕೂಡ ಹಾಗೆ ನೀವು ಹೀಗೆ ಇಡ್ತೀರ ನೋಡಿ, ಇದನ್ನು ಹೀಗೆ ಮಾಡಿಡಬೇಡಿ, ಅಂದರೆ ಹೊರಗಡೆ ಹೋಗುವ ಹಾಗೆ ಇಡಬೇಡಿ. ಆ ಪರ್ಸಲ್ಲಿ ಇಡುವಾಗ ಕೂಡ ನಿಮ್ಮ ಮುಖ ಈ ಭಾಗ ಉಂಟಲ್ಲ, ಅಂದರೆ ಈ ಜಾಗ ಉಂಟಲ್ಲ ಹೊರಗಡೆ, ಅಂದರೆ ಈ ಥರದ್ದು ಜಾಗ ನಿಮಗೆ ಕಾಣುವ ರೀತಿಯಲ್ಲಿ ನೋಡಿ ಹೀಗೆ ನಿಮಗೆ ಕಾಣುವ ಥರ ಇಡಬೇಕು ನೋಡಿ, ಈ ಥರ ಇಡಬೇಕು. ಇದು ಹೊರಗಡೆ ಇರಬೇಕು, ಇದು ಒಳಗಡೆ ಇರಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮದು ಹಣ ಯಾವತ್ತೂ ಹೊರಗಡೆ ಹೋಗುವುದಿಲ್ಲ, ನಿಮ್ಮ ಹತ್ರನೇ ಉಳಿತದೆ ಅಂತ ಹೇಳಿದರೆ. ಪರ್ಸಲ್ಲಿ ಯಾವತ್ತೂ ಹೇಳ್ತಾರೆ ನೋಡಿ, ಒಂದು ದೇವ್ರದ್ದು ಫೋಟೋ ಇಟ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಏನಾದರೂ ದೇವ್ರದ್ದು ವಸ್ತು ಇಟ್ಕೊಳ್ಳಿ, ₹1 ಕಾಯಿನ್ ಆದರೂ ಇಟ್ಕೊಳ್ಳಿ, ಖಾಲಿ ಪರ್ಸ್ ಇಡಬಾರ್ದು ಅಂತ ಹೇಳ್ಕೊಂಡು. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಹಣ ಸಮಸ್ಯೆ ಇರುವವರು, ಹಣಕಾಸಿನ ಸಮಸ್ಯೆ ಇರುವವರು ನಿಮ್ಮ ಪರ್ಸ್ನಲ್ಲಿ ನೋಡಿ, 1 ಏಲಕ್ಕಿ ಆಯಿತಾ, 1 ಏಲಕ್ಕಿ, 1 ಲವಂಗ, ಅದರಲ್ಲಿ ಮೊಗ್ಗಿರಬೇಕು ಆಯಿತಾ, ಮೊಗ್ಗಿಲ್ಲದೆ ಇರುವ ಲವಂಗ ಪ್ರಯೋಜನ ಇಲ್ಲ, ಮೊಗ್ಗಿರುವ ಲವಂಗ, 1 ಗುಲಗಂಜಿ ಆಯಿತಾ. ಇದನ್ನು 3 ಕೂಡ ಒಂದು ಪೇಪರಲ್ಲಿ, ನ್ಯೂಸ್ ಪೇಪರಲ್ಲಿ ಕಟ್ಟಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನ್ಯೂಸ್ ಪೇಪರಲ್ಲಿ ಏನೆಲ್ಲ ಬರ್ದಿರುತ್ತೆ, ನಿಮಗೆ ಅದು ಯಾವುದು ಪೀಸ್ ಕಟ್ ಮಾಡಿ ಇಟ್ಟಿದ್ದೀರ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರೋದಿಲ್ಲಲ್ಲ. ಪ್ಲೇನ್ ಪೇಪರ್ ಸಿಗ್ತದಲ್ವ, ಅಂದರೆ ವೈಟ್ ಕಲರ್ ಶೀಟ್ ಇರ್ತದಲ್ವ, ಆ ಶೀಟಲ್ಲಿ ಕಟ್ಟಿ ಆಮೇಲೆ ಪರ್ಸಲ್ಲಿ ಒಂದು ಸೈಡಲ್ಲಿ ಇಟ್ಟು ಬಿಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಹಣದ ಪ್ರಾಬ್ಲಮ್ ಬರುವುದಿಲ್ಲ ನಿಮಗೆ ಆಯಿತಾ, ಹಣದ ಸಮಸ್ಯೆ ಬರುವುದಿಲ್ಲ, ಹಣ ನಿಮ್ಮ ಹತ್ರನೇ ಯಾವತ್ತೂ ಇರ್ತದೆ. 3ನೇದು ಏನಂತ ಹೇಳಿದರೆ, ತುಂಬ ಜನರಿಗೆ ಅಭ್ಯಾಸ ಇರ್ತದೆ, ಏನಂತ ಹೇಳಿದರೆ ಸಂಬಳ ಸಿಕ್ಕಿದ ಕೂಡಲೇ ಅಂದರೆ, ಅಥವಾ ನಿಮ್ಮ ಹತ್ರ ಹಣ ಇದ್ದರೆ ಅಂತ ಹೇಳಿದರೆ ಈ ಥರ ಲೆಕ್ಕ ಮಾಡುವ ಅಭ್ಯಾಸ ಇರ್ತದೆ ನೋಡಿ, ಹೀಗೆ ಈ ಥರ ಲೆಕ್ಕ ಮಾಡ್ತಾರೆ. ಹೀಗೆ ಲೆಕ್ಕ ಮಾಡಿದರೆ ನಿಮ್ಮ ಹತ್ರ ಯಾವತ್ತೂ ಕೂಡ ಹಣ ಉಳಿಯುವುದಿಲ್ಲ, ನಿಮಗೆ ಸಿಗುವುದೇ ಇಲ್ಲ ಹಣ. ಮಹಾಲಕ್ಷ್ಮಿ ಚಂಚಲೆ, ನೀವು ಹೀಗೆ ಎಷ್ಟು ಬೇರೆಯವರಿಗೆ ತೋರಿಸ್ತೀರ ನೋಡಿ, ಅಷ್ಟು ಬೇರೆಯವರ ಕೈಗೆ ಹಣ ಹೋಗ್ತದೆ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಹಣ ನಿಮ್ಮ ಹತ್ರ ಉಳಿಬೇಕು ಅಂತ ಹೇಳಿದರೆ, ನಿಮಗೆ ಹಣ ಲೆಕ್ಕ ಮಾಡಬೇಕು ಅಂದರೆ, ಈಗ ಯಾರೇ ನಿಮಗೆ ಕೊಟ್ಟಿರ್ತಾರೆ ಅಥವಾ ನಿಮ್ಮ ಹತ್ರ ಹಣ ಉಂಟು, ನಿಮ್ಮ ಹತ್ರ ಎಷ್ಟು ಉಂಟು ಲೆಕ್ಕ ಮಾಡಬೇಕಾದ್ರೆ ನೀವೇನು ಮಾಡಿ ಅಂತ ಹೇಳಿದರೆ, ಹಣವನ್ನು ಹೀಗೆ ಹಿಡ್ಕೊಂಡು, ಬೇಕಾದರೆ ಒಂದು ರಬ್ಬರ್ ಬ್ಯಾಂಡ್ ಏನಾದರೂ ಕಟ್ಕೊಳ್ಳಿದ್ರೆ, ಜಾಸ್ತಿ ಹಣ ಇದ್ದರೆ ಹಣವನ್ನು ಈ ಥರ ಇಟ್ಟು ನಿಮ್ಮ ಕಡೆಗೆ ಆಯಿತಾ, ಹೀಗೆ ಮಾಡಿ ಲೆಕ್ಕ ಮಾಡಿ ನೋಡಿ, ಈ ಥರ ಲೆಕ್ಕ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟು ಉಂಟು ಹಣ ಉಂಟು ಅಂತ ಹೇಳ್ಕೊಂಡು ಕೌಂಟ್ ಮಾಡಿದರೆ ಮಹಾಲಕ್ಷ್ಮಿ ನಿಮ್ಮ ಕಡೆಗೆ ಬರ್ತಾಳೆ, ಮಹಾಲಕ್ಷ್ಮಿ ನಿಮ್ಮ ಕಡೆಗೆ ಬರ್ತಾಳೆ. ಹೀಗೆ ಮಾಡಿದರೆ, ಹೀಗೆ ಮಾಡಲಿಕ್ಕೆ ಹೋಗಬೇಡಿ, ಅಂದರೆ ಈ ಥರ ಇಟ್ಕೊಂಡು ಈ ಥರ ಲೆಕ್ಕ ಮಾಡಲಿಕ್ಕೆ ಹೋಗಬೇಡಿ ನೋಡಿ, ಹೀಗೆ ಹಣವನ್ನು ಕೌಂಟ್ ಮಾಡಲಿಕ್ಕೆ ಹೋಗಬೇಡಿ. ಹೀಗೆ ಕೌಂಟ್ ಮಾಡಿದರೂ ಕೂಡ ಮಹಾಲಕ್ಷ್ಮಿ ನಿಮ್ಮ ಎದುರುಗಡೆ ಯಾರಿದ್ದಾಳೆ ನೋಡಿ ಅವರ ಕಡೆಗೆ ಹೋಗ್ತಾರೆ ಆಯಿತಾ. ಹೀಗೆ ಕೂಡ ಮಾಡಿದರೂ ಕೂಡ ನಿಮ್ಮ ಹತ್ರ ಹಣ ಉಳಿದಿಲ್ಲ. ನೀವು ಆದಷ್ಟು ನಿಮ್ಮ ಕಡೆಗೆ ಹಣ ಉಳಿಬೇಕಾದ್ರೆ ಈ ರೀತಿಯಲ್ಲಿ ಹಣ ಲೆಕ್ಕ ಮಾಡಿ. ಮತ್ತು ಶುಕ್ರವಾರ ದಿವಸ ಸಾಯಂಕಾಲ ಹೊತ್ತಲ್ಲಿ ಆಯಿತಾ, ಶುಕ್ರವಾರ ಸಾಯಂಕಾಲದ ಹೊತ್ತಲ್ಲಿ, ಶುಕ್ರವಾರ ಬೇರೆ ಟೈಮಲ್ಲಿ ಆದರೂ ಪರವಾಗಿಲ್ಲ, ಗೋಧೂಳಿ ಸಮಯದ ನಂತರ ಯಾರು ಕೂಡ ಸಾಲ ಕೇಳಿದರೆ ಕೊಡಲಿಕ್ಕೆ ಹೋಗ್ಬಿಡಿ. ಸಾಲ ಇದು ಕೊಟ್ಟರೆ ನಿಮಗೆ ಹಣ ಯಾವತ್ತೂ ನಿಮ್ಮ ಹತ್ರ ಉಳಿಯೋದಿಲ್ಲ. ಮತ್ತೇನಂತ ಹೇಳಿದರೆ, ನಿಮಗೆ ಸಾಲದ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ಆದವರು ಮಂಗಳವಾರ ಬಿಟ್ಟು ಬೇರೆ ಯಾವ ದಿನ ಕೂಡ ಸಾಲದ ಹಣವನ್ನು ಅವರಿಗೆ ವಾಪಸ್ ಕೊಡಬೇಡಿ. ಮಂಗಳವಾರ ಬಿಟ್ಟು ಬೇರೆ ದಿವಸ ನೀವು ಸಾಲದ ಹಣ ಅವರಿಗೆ ವಾಪಸ್ ಕೊಟ್ಟರೆ ನಿಮಗೆ ಸಾಲ ಈ ಜೀವಮಾನದಲ್ಲಿ ತೀರುವುದಿಲ್ಲ. ಸಾಲ ಹಾಗೆ ಇರ್ತದೆ, ಬಡ್ಡಿ ಹಾಗೆ, ನೀವು ಬಡ್ಡಿ ಕಟ್ತಾ ಬರ್ತೀರ ಅಷ್ಟು ಹಾಗೆ ಇರ್ತದೆ. ಆ ಕಾರಣದಿಂದ ಮಂಗಳವಾರ ದಿವಸ ಸಾಲದ ಹಣವನ್ನು ಬೇರೆಯವರಿಗೆ ಕೊಡಿ. ಶುಕ್ರವಾರ ಸಾಯಂಕಾಲ ನಂತರ ಯಾರಿಗೂ ಕೂಡ ಹಣ ಕೊಡಲಿಕ್ಕೆ ಹೋಗಬೇಡಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು 2 ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ 2 ಮಾಹಿತಿಯನ್ನು ನೀವು ನೆನಪಲ್ಲಿ ಇಟ್ಕೊಂಡು ಮಾಡಿದ್ರೆ ಉಂಟಲ್ಲ, 100% ನಿಮ್ಮ ಹಣ ನಿಮ್ಮ ಕೈಯಲ್ಲೇ ಉಳಿತದೆ. ಬೇರೆಯವರಿಗೆ ಕೊಡುವುದುಂಟಲ್ಲ, ಅಂದರೆ ಕಷ್ಟದಲ್ಲಿ ಇರುವವರಿಗೆ ಹೆಲ್ಪ್ ಮಾಡಿದರೆ ಪರವಾಗಿಲ್ಲ, ಕಷ್ಟದಲ್ಲಿ ಇರುವುದಿಲ್ಲ. ಕೆಲವರು ನಾಟಕ ಮಾಡ್ತಾರೆ, ಎಲ್ಲ ಇದ್ರೂ ಕೂಡ ಇಲ್ಲದೆ ಇರೋ ಥರ ನಾಟಕ ಮಾಡ್ತಾರೆ. ಅಂಥವರಿಗೆಲ್ಲ ಹಣ ಕೊಡಲಿಕ್ಕೆ ಹೋಗಬೇಡಿ ಆಯಿತಾ. ಅಂದರೆ ನಿಮ್ಮ ಮನೆಯಲ್ಲೇ ಪರಿಸ್ಥಿತಿ ಸರಿ ಇಲ್ಲ ಅನ್ನುವಾಗ ಬೇರೆಯವರಿಗೆ ಕೊಟ್ಟರೆ ಉಂಟಲ್ಲ, ಅದು ಪುನಃ ವಾಪಸ್ ಕೂಡ ನಿಮಗೆ ಬರುವುದಿಲ್ಲ. ಅವರು ಹಾಗೆ ಇಟ್ಕೊಂಡಿರ್ತಾರೆ, ಬಿಟ್ಟರೆ ವಾಪಸ್ ನಿಮಗೆ ಹಣವನ್ನು ಕೊಡುವುದಿಲ್ಲ. ಮತ್ತು ಅವರಿಗೆ ಅದು ಕೃತಜ್ಞತೆ ಕೂಡ ಇರುವುದಿಲ್ಲ. ಒಂದು ಟೈಮಲ್ಲಿ ಇವರು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಕೃತಜ್ಞತೆ ಇರುವುದಿಲ್ಲ. ನಿಮಗೆ ಒಂದು ವೇಳೆ ಹಣ ಕೊಡಲೇಬೇಕು ಅಂತ ಹೇಳಿದರೆ ತುಂಬ ಕಷ್ಟದಲ್ಲಿರುವವರಿಗೆ ಮಾತ್ರ ಕೊಡಿ, ಬಿಟ್ಟರೆ ಹೊಟ್ಟೆ ತುಂಬಿದವರಿಗೆ ಹಣವನ್ನು ಕೊಡಲಿಕ್ಕೆ ಹೋಗಬೇಡಿ.
ಮತ್ತು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.